ಜೇನುತುಪ್ಪ ಖರೀದಿಸುವ ಮುನ್ನ ಎಚ್ಚರವಾಗಿರಿ. ಸಕ್ಕರೆ ಪಾಕ, ಬೆಲ್ಲ ಬೆರೆಸಿ ಜೇನುತುಪ್ಪ ಅಂತ ಮಾರಾಟ ಮಾಡಲಾಗ್ತಾ ಇದೆ. ಹಾಸನದ ಹೊಳೆನರಸೀಪುರದಲ್ಲಿ ನಕಲಿ ಜೇನುತುಪ್ಪ ದಂಧೆ ಆಕ್ಟಿವ್ ಆಗಿದೆ. ಪೇಂಟಿಂಗ್ ಡಬ್ಬದಲ್ಲಿ ಕಲಬೆರಕೆ ಜೇನುತುಪ್ಪ ಸಂಗ್ರಹಿಸಿ ಮಾರಲಾಗ್ತಾ ಇದೆ. ತೆಲಂಗಾಣದಿಂದ ಬಂದಿರೋ 25ಕ್ಕೂ ಹೆಚ್ಚು ಕುಟುಂಬಗಳು ಹೊಳೆನರಸೀಪುರದಲ್ಲಿ ಠಿಕಾಣಿ ಹೂಡಿದ್ದಾವೆ. ನೂತನ ಎಪಿಎಂಸಿ ಆವರಣದಲ್ಲಿ ನಕಲಿ ಜೇನುತುಪ್ಪ ತಯಾರಿಸಿ ವಂಚಿಸ್ತಾ ಇದ್ದಾರೆ. ನಕಲಿ ಅಡ್ಡೆಯ ಮೇಲೆ ಪೊಲೀಸ್ ಹಾಗೂ ಆಹಾರ ಇಲಾಖೆ ದಾಳಿ ನಡೆಸಿದೆ. ನಕಲಿ ಜೇನುತುಪ್ಪ ಅಂತ ಪರೀಕ್ಷೆಯಲ್ಲಿ ಸಾಬೀತಾಗಿದ್ದು, ಅಕ್ರಮವಾಗಿ ನೆಲೆಸಿದ್ದ 25 ಕುಟುಂಬಗಳನ್ನು ಪೊಲೀಸರು ಖಾಲಿ ಮಾಡಿಸಿದ್ದಾರೆ. ಜ್ಯುವೆಲರಿ ಮಳಿಗೆಯ ಬೀಗ ಮುರಿದು 140 ಕೆಜಿ ಬೆಳ್ಳಿ ಕಳವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿರೋ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ನಡೆದಿದೆ. ಮಳಿಗೆಗೆ ಹಾಕಿದ್ದ ಸಿಸಿಟಿವಿ ವೈರ್ ಕಟ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಆದರೆ ಪಕ್ಕದ ಮಳಿಗೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಶಟರ್ ಮುರಿದು ಕಳವು ಮಾಡೋ ದೃಶ್ಯ ಸೆರೆಯಾಗಿದೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಕಳ್ಳರಿಗಾಗಿ ವಿಶೇಷ ತಂಡ ರಚಿಸಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋರ್ಟ್ನಲ್ಲಿ ಕೊಲೆ ಆರೋಪ ಸಾಬೀತಾದರೂ ಮಹಿಳೆ ಅಪರಾಧ ಮುಕ್ತಗೊಂಡಿದ್ದಾಳೆ. 2022ರಲ್ಲಿ ಎಲಿಯಮ್ಮ ಎಂಬ ಮಹಿಳೆ ತನ್ನ ಪತಿ ಯೋಹಾನನನ್ನ ಕೊಲೆ ಮಾಡಿದ್ರು. ಬೆಳ್ತಂಗಡಿ ಪೊಲೀಸರು ಆರೋಪಿ ಎಲಿಯಮ್ಮಳನ್ನ ಬಂಧಿಸಿದ್ರು. ಈ ವೇಳೆ ಕೊಂದಿರೋದನ್ನ ಮಹಿಳೆ ಒಪ್ಕೊಂಡಿದ್ಲು. ಇದೀಗ ನ್ಯಾಯಾಲಯದಲ್ಲಿ ಆರೋಪಿ ದೀರ್ಘಕಾಲದಿಂದ ಮಾನಸಿಕ ಅಸ್ವಸ್ಥತೆ ಮತ್ತು ಭ್ರಮೆಯಿಂದ ಬಳಲ್ತಾ ಇದ್ದಾರೆ ಅಂತ ವಾದ ಮಂಡಿಸಲಾಗಿದೆ. ವಾದ ಪ್ರತಿವಾದ ಆಲಿಸಿ ಜಡ್ಜ್ ಮೋಹನ್ ಕೊಲೆ ಕೃತ್ಯ ಸಾಬೀತಾಗಿದ್ರು ಆರೋಪಿ ಅಪರಾಧಿಕ ಹೊಣೆಯಿಂದ ಮುಕ್ತ ಅಂತ ತೀರ್ಪು ನೀಡಿದ್ದಾರೆ. ಜೈಲು ಅಧೀಕ್ಷಕರಿಗೆ ಆರೋಪಿಯನ್ನ ನಿಮ್ಹಾನ್ಸ್ಗೆ ಕಳುಹಿಸಲು ಆದೇಶ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಶೇಷ ತೀರ್ಪು ನೀಡಿದೆ. ಬಳ್ಳಾರಿಯ ಎಸ್ಪಿ ಮುಂದೆ ಪೊಲೀಸರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಮಟ್ಕಾ ದಂಧೆ ನೋಡಿಯೂ ಪೊಲೀಸರು ಸುಮ್ಮನಿದ್ದಾರೆ. ಬಳ್ಳಾರಿ ಪೊಲೀಸರ ಕಾರ್ಯವೈಖರಿ ಪ್ರಶ್ನಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸ್ ಇಲಾಖೆಯ ಜಿಲ್ಲಾ ಮಟ್ಟದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಗರಂ ಆದ ಎಸ್ಪಿ ಶೋಭಾರಾಣಿ, ನಾನಿಲ್ಲಿ ಬಂದಿರೋದು ಸಮಸ್ಯೆ ಆಲಿಸಲು, ಸಮಸ್ಯೆ ಬಿಟ್ಟು ನನ್ನೆದುರಿಗೆ ನನ್ನ ಇಲಾಖೆ ಸಿಬ್ಬಂದಿ ಪ್ರಶ್ನಿಸಬೇಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಯಾವುದೇ ಸಮಸ್ಯೆ ಇದ್ರೂ ನನ್ನ ಬಳಿ ಹೇಳಬೇಕು ಅಂತ ಎಸ್ಪಿ ಶೋಭಾರಾಣಿ ಸೂಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.